ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಟ್ಕಡ್ಲಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಈ ಬಟ್ಕಡ್ಲಿ ಪಲ್ಯಗೆ ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನು. ಸಖತ್ ಮೆತ್ತಗೆ ಚಲೋ ಆಗ್ತಾವೆ ರೊಟ್ಟಿ. ಇವ ನೋಡ್ರಿ ಬಟ್ಕಡ್ಲಿ ಅಂದ್ರೆ ಇವು ವಟಾಣಿಕ್ಕಿಂತ ಸ್ವಲ್ಪ ಸಣ್ಣ ಇರ್ತಾವೆ. ಇವನ್ನ ನೆನೆಸಿಟ್ಕೊಂಡು ಕುಕ್ಕರ್ನಾಗ 4-5 ವಿಸಲ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ ಕಾಳು ಪಲ್ಯ ಹೆಂಗೆ ಮಾಡ್ತೀವಿ, ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಒಗ್ಗರಣೆ ಕೊಡ್ತೀವಲ್ಲ ಆ ಥರ ಉಳ್ಳಾಗಡ್ಡಿ ಒಗ್ಗರಣೆ ಕೊಡಬೇಕು. ಸೊ ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಇದು. ಈಗ ನೋಡ್ರಿ ನಾನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಉಳ್ಳಾಗಡ್ಡಿ ಎಲ್ಲ ಹಾಕಿ ಚೆಂದಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಚೆಂದಾಗಿ ಉಳ್ಳಾಗಡ್ಡಿ ಬಂದಮೇಲೆ ಇದಕ್ಕೆ ನಾವು ಕಾಳು ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಕೋಣಂತ. ಈಗ ಇದ್ರೊಳಗಿನ ಕಾಳು ನಾನು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ. ಈ ಕಾಳನ್ನ ನೀವು ಹಂಗನೂ ತಿನ್ಬೋದು, ರುಚಿ ಹತ್ತಾವು. ಇಲ್ಲಾಂದ್ರೆ ಗಿರ್ಮಿಟ್ ಅದು ಸಾಯಂಕಾಲ ಏನಾರ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡು ತಿಂದ್ರೂ ಮಸ್ತ್ ಹತ್ತಾವು. ಇದಕ್ಕೊಂದು ಸ್ವಲ್ಪ ಅರಿಶಿನ, ಮಸಾಲೆ ಖಾರ, ಉಪ್ಪು, ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಹಾಕಿ ಚೆಂದಾಗಿ ಕೈ ಆಡಿಸ್ಕೊರಿ. ಎಲ್ಲ ಚೆಂದಾಗಿ ಕೈ ಆಡಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಹನಿ ನೀರು ಹಾಕ್ಕೊತೀನಿ. ಅದೆಲ್ಲ ಮಸಾಲೆ ಹೊಂದ್ಕೊಳಕ್ಕೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಇಡಂಗೆ ಹರಿದಿದ್ದು ಕೊಬ್ಬರಿ ಹಾಕ್ಕೊಳಕತ್ತೀನಿ. ಈ ಕೊಬ್ಬರಿ ಹಾಕಿದ್ರನ್ನ ಈ ಪಲ್ಯಗೆ ಭಾಳ ಟೇಸ್ಟ್. ಸೊ ಅದಕ್ಕೆ ಹಸಿ ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಇದು ಪಲ್ಯಗೆ, ಅಂದ್ರೆ ರುಚಿ ಆಗ್ತೈತಿ. ಈಗ ಇದು ಪಲ್ಯ ಎಲ್ಲ ಚೆಂದಾಗಿ ಬೆಂದೈತಿ. ಈಗ ನಾವು ರೊಟ್ಟಿ ಮಾಡೋಣಂತ. ಅದಕ್ಕೊಂದು ಪಾತ್ರೆದೊಳಗೆ ಬಿಸಿನೀರು ಕಾಯಕ್ಕೆ ಇಟ್ಕೊತೀನಿ. ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಹಿಟ್ಟು ಹಾಕ್ಕೊಂಡು ಕೈ ಆಡಿಸ್ಕೊತೀನಿ. ಈಗ ಚೆಂದಾಗಿ ಕುದಿ ಬಂದಮೇಲೆ ಹಿಟ್ಟು ಹಾಕ್ಬೇಕು. ಅದಕ್ಕಿಂತ ಮುಂಚೆನೇ ಹಾಕಬಾರ್ದು ಹಿಟ್ಟು. ಸೊ ಈಗ ಚೆಂದಾಗಿ ನೀರು ಕುದಿಯಾಕತ್ತೈತಿ. ಈಗ ಹಿಟ್ಟು ಹಾಕ್ಕೊಂಡು ಎಲ್ಲ ಚೆಂದಾಗಿ ಒಂದು ಕಡೆ ಮಿಕ್ಸ್ ಆಗೋಂಗೆ ಕೈ ಆಡಿಸ್ಕೋಬೇಕು. ಈಗ ಇದು ಮಾಡಿಟ್ಟು ಜಿಗಟ್ಟನ್ನ ಪ್ಲ್ಯಾಟ್ಫಾರ್ಮಲ್ಲಿ ತಗೊತೀನಿ. ಇದಕ್ಕಿನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆಂದಾಗಿ ಮೆತ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀರಲ್ಲ ಅಷ್ಟು ರೊಟ್ಟಿ ಚಲೋ ಬರ್ತಾವೆ. ಇನ್ನು ಚೆಂದಾಗಿ ನಾದ್ಕೊತೀನಿ. ಈಗ ನೋಡ್ರಿ ಒಂದು ಕಡೆ ಎಲ್ಲ ಹಿಟ್ಟು ಹೊಂದ್ಕೊಳ್ಳೋ ಹಂಗೆ ಇದು ನಾದ್ಕೋಬೇಕು. ಈಗ ಉಳ್ಳಿ ಮಾಡಿಟ್ಟು ಈಗ ರೊಟ್ಟಿ ಮಾಡೋಣಂತ. ಈ ಅಕ್ಕಿ ರೊಟ್ಟಿನೂ ಜೋಳದ ರೊಟ್ಟಿ ಹೆಂಗೆ ಮಾಡ್ತೀರಿ ಹಂಗೆ ಸೇಮ್ ಮಾಡೋದು. ಇದನ್ನು ನೀವು ಬಡದಾದರೂ ಮಾಡ್ಬೋದು, ಇಲ್ಲಾಂದ್ರೆ ಲಟ್ಟಿಸಿದ್ರೂ ಮಾಡ್ಬೋದು. ನಾನೀಗ ಇದನ್ನ ಲಟ್ಟಿಸ್ ಮಾಡಾಕತ್ತೀನಿ. ಚೆಂದಾಗಿದ್ದೇನೆ. ನಿಮ್ಗೆ ಎಷ್ಟು ಆಗಲಾಗ್ತೈತಿ ಅಷ್ಟು ಆಗಲ್ಲ ಮಾಡ್ಕೊರಿ. ಯಾಕಂದ್ರೆ ಇದು ಅಕ್ಕಿ ಹಿಟ್ಟು ಜಿಗಿಟಾಗಿರ್ತೈತಿ. ಜಿಗಿಯಾಗಿರೋದ್ರಿಂದ ಅದು ಸ್ವಲ್ಪ ಹಿಗ್ಗೋದಿಲ್ಲ. ಇದನ್ನು ನೀರು ಹಚ್ಚಿ ಬೇಯಿಸ್ಬೇಕು. ನೋಡ್ರಿ ಎಷ್ಟು ವೈಟಾಗಿ ಚೆಂದಾಗಿ ಬಂದಿರ್ತದೆ ರೊಟ್ಟಿ. ಇದು ಫುಲ್ ಚೆಂದಾಗಿ ಉಪ್ತದನು, ತಿನ್ನಕ್ಕೂ ಮೆತ್ತಗಿರ್ತೈತಿ. ಈಗ ರೆಡಿ ಆಯ್ತು ನೋಡ್ರಿ ಅಕ್ಕಿ ರೊಟ್ಟಿ ಮತ್ತು ಬಟ್ಕಡ್ಲಿ ಪಲ್ಯ. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.